ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಅಯ್ಯೂಬ್ ನದಾಫ್. ಇವತ್ತು ಒಂದು ವಿಶೇಷ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಅಂದ್ರೆ ಯಾರ ಜೊತೆಗಪ್ಪ ಅಂದ್ರೆ ಮೊನ್ನೆ ತಾನೇ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಮಾನ್ಯ ಅಪ್ಪಾಸಾಹೇಬ್ ಕುಲಗಡೆ ಅವರು. ಇವರು DCC ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಮೂಲತಃ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನವರು. ನಾನು ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ಏನಂದ್ರೆ ಇದು DCC ಬ್ಯಾಂಕ್ ಹುದ್ದೆ ಅಂದ್ರೆ ಇದು ಮಿನಿಸ್ಟರ್ ತರ ಹುದ್ದೆನೇ ಅನ್ಬೋದು. ಒಂದು ಮಿನಿಸ್ಟರ್ಗೆ ಈಕ್ವಲ್ ಆದಂತ ಪೋಸ್ಟ್. ಯಾಕಂದ್ರೆ ಎಷ್ಟೋ ಕಾಂಪಿಟೇಷನ್ ನಡೀತಾ ಇತ್ತು. ಮುಂಚಿನಲ್ಲಿ ಹೆಸರು ಬೇರೆ ಬೇರೆದವ್ರಿತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ, ಬೇರೆ ಬೇರೆ ಸುಮಾರು ಜನ ಲೀಡರ್ ನಲ್ಲಿ ಹೆಸರಿತ್ತು. ಅಪ್ಪಾಸಾಹೇಬ್ ಕುಲಗಡೆ ಅನ್ನೋ ಹೆಸರು ಇರಲಿಲ್ಲ. ಅದು ಒಂಥರ ಅಚಾನಕವಾಗಿ ಅಪ್ಪಾಸಾಹೇಬ್ ಕುಲಗಡೆ ಅವಿರೋಧವಾಗಿ ಆಯ್ಕೆಯಾಗಿದ್ದಂತ ಹೊರಗೆ ಬಂತು. ಸರ್ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇಲ್ಲ, ನಾವೇನು ಮಾಡಿದ್ವಿ, ನಮ್ಮದು ಹೆಸರು ಹೇಳಿಲ್ಲ, ನಾವು ಪಾರ್ಟಿಸಿಪೇಟ್ ಮಾಡಿಲ್ಲ. ಅದರಲ್ಲಿ ಜಾರಕಿಹೊಳಿ ಬ್ರದರ್ಸು, ಕೋರೆ ಅವರು, ಲಕ್ಷ್ಮಣ ಸವದಿ ಅವರು, ಆಮ್ಯಾಗ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಹಿರಿಯರೆಲ್ಲ ಮಾತಾಡ್ಕೊಂಡು ಕಿಸಿಂದ ಅವರೆಲ್ಲ ಸಡನ್ ಆಗಿ ಇನ್ನು 15 ನಿಮಿಷ ಇರೋಕ್ಕಾಗಿ ನಮ್ಮ ಹೆಸರು ಅವರು ಸೂಚನೆ ಮಾಡಿದರು. ಸೂಚನೆ ಮಾಡಿಬಿಟ್ಟು ನಮಗೆ ಒಂದು ಸಲ ಅದು ಆಶ್ಚರ್ಯ ಅನ್ನಿಸ್ತು. ನಾವು ಬೇರೆ ಹೆಸರು ನಾವು ಹೇಳಕ್ಕೆ ಹೋಗಿದ್ದೇವೆ, ಅದು ನಮ್ಮ ಹೆಸರು ಸೂಚನೆ ಮಾಡಿಬಿಟ್ಟು ನಮಗೊಂದು ಸಲ ಆಶ್ಚರ್ಯ ಆಗಿಸಿ ನಮಗೊಂದು ಶಾಕ್ ಆದಂಗೆ ಆಯ್ತು. ಆಮ್ಯಾಗ ಮಾಡ್ಕಿಸಿಂದ 15 ನಿಮಿಷ ನಮಗೆ ನಿಮ್ಮ ನಾಮಿನೇಷನ್ ಮಾಡೋದು ನಮ್ಮ ಸತೀಶ್ ಜಾರಕಿಹೊಳಿ ಮಂತ್ರಿ ಅವ್ರು ಹೇಳಿದ್ರು. ಇವಾಗ ನಾಮಿನೇಷನ್ ಮಾಡಿದ್ವಿ. ಇವ್ರದ್ದು ಹಾಕಿಸಿಂದ ಎಲ್ಲರೂ ಸಹಕಾರ ನಮಗೆ ಕೊಟ್ಟರು. ಸರ್ ಈಗ ನೀವು ಅಂದ್ರಿ ನಿಮ್ಗೂ ಕೂಡ ಆಶ್ಚರ್ಯ ಆಯ್ತಂತ. ಸೊ ಸಡನ್ ಆಗಿ ಅಪ್ಪಾಸಾಹೇಬ್ ಕುಲಗಡೆ ಅವರು DCC ಬ್ಯಾಂಕಿನ ಅಧ್ಯಕ್ಷರಂತ ಅನೌನ್ಸ್ಮೆಂಟ್ ಮಾಡಿದಾಗ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ರಿ ಅಂತ ಸರ್? ಯಾಕಂದ್ರೆ ನೀವೇ ಆಶ್ಚರ್ಯವಾಗಿರುವಾಗ ಸಡನ್ ಆಗಿ ತಮ್ಮ ಹೆಸರು ಆ ಹುದ್ದೆ ಕೊಟ್ಟ ಮೇಲೆ ಒಂಥರ ಯಾರಿಗೂ ಖುಷಿ ಆಗುತ್ತೆ. ನಮಗೆ ಖುಷಿ ಆಗಲಿಲ್ಲ, ಶಾಕ್ ಆದಂಗೆ ಆಯ್ತು ನಮಗನ್ನ. ಯಾಕಂದ್ರೆ ಎಷ್ಟು ಸೀರಿಯಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಾಕತ್ತಿದ್ರಲ್ಲ, ನಮಗೆ ಅದು ಕೂಡ ನಮ್ಗೆ ಶಾಕ್ ಆದಂಗೆ ಆಯ್ತದ. ನಮ್ಮ ಹೆಸರು ಹೆಂಗೆ ಬಂತಪ್ಪ ಅಧ್ಯಕ್ಷ. ಶಾಕ್ ಆದ್ಮೇಲೆ ಖುಷಿನೂ ಆಗಿರ್ಬೇಕಲ್ಲ ಸರ್? ಯಾಕಂದ್ರೆ DCC ಬ್ಯಾಂಕ್ ಫಸ್ಟ್ ಶಾಕ್ ಎಲ್ಲರಿಗೂ ಆಯ್ತು, ಆಮೇಲೆ ಖುಷಿನೂ ಆಗಿರ್ಬೇಕಲ್ಲ ಸರ್? ಖುಷಿ ಕಮ್ಮಿ, ಶಾಕ್ ಜಾಸ್ತಿ ಆಗಿದೆ. ಅಲ್ಲ ಅದು ಯಾಕೆ ಅಂತ ಸರ್? ಖುಷಿ ಕಮ್ಮಿ, ಶಾಕ್ ಜಾಸ್ತಿ ಯಾಕೆ? ಅದು ಕೆಲಸನೂ ಅದ, ಬರ್ಡನ್ ಇದೆ, ಇಮಿಡಿಯೇಟ್ ಮಾಡೋಷ್ಟು ಈಜಿನೂ ಇಲ್ಲ ಅದ. ಅದಕ್ಕೆ ಎಲ್ಲರೂ ಸಹಕಾರ ತಗೊಂಡು ಹೋಗ್ಬೇಕು. ಇಲ್ಲ ಒಬ್ಬರಿಂದ ಇಲ್ಲ, 16 ಮಂದಿ ಡೈರೆಕ್ಟ್ ಸರ್. ಅದ್ರಾಗ ನಮಗೊಂದು ಒಂದು ಆಸೆ ಬಂತು ಗೊತ್ತಿದೆ, ಎಲ್ಲದರ ನುರ್ತಾವ್ರು ಅದಾರ. ಅದ್ರ ನಮಗೆ 19 ವರ್ಷ ಆಯ್ತು. ನಮ್ಮ ಜೊತೆಗೂ ರಮೇಶ್ ಕತ್ತಿಯವರು ಅದಾರ, ಸೌದಿಯವರು ಅದಾರ, ಮಾತಿ ದೊಡ್ಡವರು ಅದಾರ, ಪ್ಲಸ್ ಅನಾಸ ಜೊಲ್ಲೆನೂ ಅದಾರ. ಎಲ್ಲರೂ ನಮಗೆ ಸಹಕಾರ ಒಂದು ಆದ ಕೂಡಲೇ ನಾವೆಲ್ಲರೂ ಹಿಂದಿದೆಪ್ಪ, ನೀನು ಯೋಚನೆ ಮಾಡಬೇಡತ್ತಿಗೆ ನಾವು ಎಲ್ಲರೂ ಸಹಕಾರ ಕೊಟ್ಟರು. ಸೊ ಅದಕ್ಕೆ ನೀವು ಅಂದ್ರೆ ಸರ್ ಬರ್ಡನ್ಸ್ ಕೂಡ ಇದೆ ಅಂತಂದ್ರೆ ಅದೇ ತರ ನೀವು ಸಹಕಾರ ಇದೆ ಅಂತಿದ್ರಿ. ಮತ್ ಖುಷಿನೇ ಅಲ್ಲ ಸರ್? ಸಪೋರ್ಟ್ ಮಾಡ್ತಾ ಇದ್ರೆ ಖುಷಿ ಇರ್ಬೇಕಲ್ಲ ಸರ್? ಬರ್ಡನ್ ಯಾಕೆ ವಿಚಾರ ಸರ್? ನಂತರ ಖುಷಿ ಆಯ್ತು. ಸೊ ಕೊನೆಗೂ ಖುಷಿ ಆಗಿದ್ರಿ? ಕೊನೆಗೆ ಖುಷಿ ಆಗಿದೆ ಸರ್. ಆಮೇಲೆ ಈಗ ಸರ್, ಈಗ ಮುಂದಿನ ದಿನಮಾನಗಳಲ್ಲಿ ಈಗ DCC ಬ್ಯಾಂಕ್ ಈಗ ಇಷ್ಟು ದಿನ ಒಬ್ರು ರಮೇಶ್ ಕತ್ತಿ ಅವರ ಅಧ್ಯಕ್ಷರಿದ್ರು, ಈಗ ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲೇ ಬಂದಿದೆ ಸರ್. ತಮ್ದು ಏನಾದ್ರು ಪ್ಲಾನ್ಸ್ ಇದ್ದಿರ್ಬೋದಲ್ಲ ಸರ್? ಲೈಕ್ ಈ ತರ ಇತ್ತು ಹಿಂದ್ಗಡೆ, ಈ ತರ ಮುಂದೆ ನಾನು ಮಾಡ್ಬೇಕು, ಈ ತರ ರೈತರಿಗೆ ಸಾಲದ ಫೆಸಿಲಿಟಿ ಆಗ್ಲಿ, ಆ ತರ ಏನಾದ್ರು ನಿಮ್ ಲಿಸ್ಟ್ ನಲ್ಲಿ ಏನಾದ್ರು ಸ್ಟ್ರಾಟಜಿಯನ್ನ ಮಾಡ್ಕೊಂಡು? ಇಲ್ಲ, ಏನು ರೆಗ್ಯುಲರ್ ನಮ್ಮದೇ 20 ಬರ್ತಿರ್ತಾವ. 20 ರೆಗ್ಯುಲರ್ ಅದನ್ನ ಬಂದ ವರ್ಷಕ್ಕೆ ಅಂತಿಟ್ಟು ನಾಬಾರ್ದು ಅಮೌಂಟ್ ಬರ್ತೈತಿ. ಅದನ್ನ ಎಷ್ಟು ನಾವು ಟೋಟಲಿ 1170 ಸೊಸೈಟಿ ಅದಾವ ಜಿಲ್ಲೆಯಲ್ಲಿ. 1100 ಡಿವೈಡೇಷನ್ ಮಾಡಿ ಎಷ್ಟು ಕೊಡ್ತೈತಿ ಅದು ಪರ್ಸೆಂಟೇಜ್ ಮೇಲೆ ಆಗ್ತಿರ್ತೀವಿ. ಅಂದ್ರೆ 1 ಅಥವಾ 0.5% ಕಮ್ಮಿ ಜಾಸ್ತಿ ಮಾಡ್ಕೊಂಡು ಎಲ್ಲರಿಗೂ ಹಂಚೋ ವ್ಯವಸ್ಥೆ ಮಾಡ್ತಿದ್ವಿ. ಅದ್ರ ಮುಂದೂ ಹಾಗೆ ಅದು ನಾವು ನಾಬಾರ್ದು ಏನು ಅಮೌಂಟ್ ಬರ್ತೈತಿ ಅದ್ರ ಹೆಚ್ಚಿಗೆ ಬಂದ್ರೆ ಹೆಚ್ಚಿಗೆ ಕೊಡ್ತೀವಿ. ನಮ್ಗೆ ಪೀರಿಯಡ್ ಕಮ್ಮಿ ಹಾಕಿರತ್ತಂದ್ರೆ ಅಮೌಂಟ್ ಕಮ್ಮಿ ಕೊಟ್ಟಂದ್ರೆ ಅದೇ ಲೆವೆಲ್ನಾಗ ಮಾಡ್ಕೊತ ಹೋಗ್ತೀವಿ. ಹೆಚ್ಚಿಗೆ ರೈತರಿಗೆ, ಹೊಸ ರೈತರು ಬಂದ್ರೆ ಅದಕ್ಕೆ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಈಗ ನೀವು ಇದು ಜನರಲಿ ಪ್ರೊಸೆಸ್ ಹೇಳಿದ್ರಿ ಸರ್, ಈಗ ಏನ್ ಬಂದಿದೆ ಅದೇ ತರ ಮಾಡ್ಕೊಂಡು ಹೋಗೋದು. ಇದನ್ನ ಬಿಟ್ಟು ಸರ್ ಹೊಸ ವಿಚಾರ, ಈಗ ನಾವು ಮನೆ ಕಟ್ಬೇಕಾದ್ರೆ ಮನೇಲಿ ಆ ರೂಮ್ ಮಾಡ್ಬೇಕು, ಈ ರೂಮ್ ಮಾಡ್ಬೇಕು, ಯಾಕಂದ್ರೆ ಎಲ್ಲರದ್ದು ಇಂಡಿವಿಜುವಲ್ ಆಗಿ ಅವ್ರದೇ ಆದಂತಹ ವೈಯಕ್ತಿಕವಾಗಿ ಸ್ಟ್ರಾಟಜಿ ಹಂತಗಳ ಪ್ಲಾನ್ಸ್ ಇರುತ್ತೆ ಸರ್. ಆ ತರ ನೀವೇನಾದ್ರು ಹೊಸದೇನಾದ್ರು ಪ್ಲಾನ್ ಮಾಡ್ಸ್ಕೊಂಡು ಮಾಡೋದೇವ್ರಿ? ಈಗ ನೋಡಿ, ನಮಗೆ ಕಮರ್ಷಿಯಲ್ ವೆಹಿಕಲ್ ಗಾಡಿ ಕೊಡೋದೇವಿ, ಮೊದಲು ಇಲ್ಲಾಗಿತ್ತು. ಈಗ ಕಾರ್ ಲೋನ್ ಕೊಡ್ತಾ ಇದ್ದೀವಿ, ಹೌಸಿಂಗ್ ಲೋನ್ ಕೊಡ್ತಾ ಇದ್ದೀವಿ, ಆವಾಗ ಪ್ಲಸ್ ಸೆಕ್ಯೂರಿಟಿ ಲೋನ್ ಅದನ್ನು ಕೊಡ್ತಾ ಇದ್ದೀವಿ. ಎಲ್ಲ ಹೊಸ ಪ್ಲಾನ್ ಮತ್ತು ಅದನ್ನು ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಐತೆ ನಮಗೆ, ಕಮ್ಮಿ ಏನಿಲ್ಲ. ಅದಕ್ಕೆ ಡಿಪಾಸಿಟ್ ಹೆಚ್ಚಿಗೆ ಮಾಡ್ತೀವಿ. ಮತ್ತು ಗೌರ್ಮೆಂಟ್ಗೆ ಕಮ್ಮಿ ಇದ್ರು ನಮ್ಮಲ್ಲಿ ಮತ್ತೆ ಸ್ವಲ್ಪ ಫಂಡ್ಸ್ ಹಾಕಿ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಈಗ ನೀವು ರೈತರಿಗೆ ಹೇಳ್ಬೇಕಾದ್ರೆ ನಿಮ್ಮ DCC ಬ್ಯಾಂಕ್ನಿಂದ, ಈಗ ನೀವು ಬೇರೆ ಬೇರೆ ಬ್ಯಾಂಕ್ ನೋಡ್ಬೋದು ಸರ್, ಪ್ರೈವೇಟ್ ಬ್ಯಾಂಕ್ ಅದು, ನ್ಯಾಷನಲ್ ಬ್ಯಾಂಕ್, SBI ಆಗ್ಬೋದು, ಕೆನರಾ ಬ್ಯಾಂಕ್ನವರು, ಇವ್ರು ಹೇಳ್ತಾರೆ ನಿಮಗೆ ನಮ್ಮ ಕಡೆಯಿಂದ ಆಫರ್, ಹೋಮ್ ಲೋನ್ ತಗೋಬೇಕಾದ್ರೆ ಇಷ್ಟು ಪರ್ಸೆಂಟಲ್ಲಿ ನಿಮಗೆ ಬಡ್ಡಿ ಕೊಡ್ತೀವಿ, ರೈತರ ಸಾಲ ಮನ್ನಾ ಮಾಡಿ, ಈ ತರ ಇವ್ರು ಏನು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಸರ್? ಆ ತರ ನಿಮ್ಮದು ಈಗ ಸದ್ಯದಲ್ಲಿ ಯಾವ್ದಾದ್ರು ಪ್ಲಾನ್ ಇದೆ? ನಾವು ಅದನ್ನು ಅಪ್ ಟು ನವೆಂಬರ್ ಮಟ್ಟ ಐತ್ರಿ ಪ್ಲಾನ್ ಆಲ್ರೆಡಿ ಮಾಡಿದ್ದೇವೆ. ನಾವು 10% ವೆಹಿಕಲ್ ಲೋನ್ ಕೊಡಾಕ್ತೇವೆ. ಆಮ್ಯಾಗ ಅವ್ರಿಗೆ 10% ತುಂಬ್ಕೊತೀವಿ. 1% 25% ತುಂಬ್ಕೊಳ್ಳೋದಿಲ್ಲ. ಈಗ 10% 2 ಲಕ್ಷ ಇರುತ್ತೆ, 10% 20,000 ಲಕ್ಷ ತುಂಬ್ಕೋಬೇಕು, ಗಾಡಿ ಕೊಟ್ಬಿಡತ್ತೀವಿ ನಾವು. ಅವ್ರು ಯಾರು ಫಲಾನುಭವಿಗಳು ಸರ್? ಅವರು ಅದಕ್ಕೆ ಯಾರು ಎಲಿಜಿಬಲ್ ಆಗ್ತಾರೆ ಸರ್? ಅವರು ಎಲಿಜಿಬಲ್ ಯಾರು ಅಂದ್ರೆ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು? ಡಾಕ್ಯುಮೆಂಟ್ ಕೊಡ್ತೀವಿ. ಜಮೀನು ಉತ್ತಾರ ಕೊಟ್ಟರೆ ನಡೀತದೆ, ಪ್ಲಾಟ್ ಕೊಟ್ಟರೆ ನಡೀತದ, ಏನೇ ಪ್ಲಾಟ್ ಕೊಟ್ಟರೆ ನಡೀತದೆ, ಮನೆ ಉತ್ತಾರ ಕೊಟ್ಟರೆ ನಡೀತದ. ಅದನ್ನ ರೆಗ್ಯುಲರ್ ಈಗ ನಮ್ಮಲ್ಲಿ ಸದ್ಯಕ್ಕೆ ಅದು 18 ಕೋಟಿ ರೂಪಾಯಿ ರಾಯಬಾಗ್ ತಾಲೂಕಿಗೆ ಫೈನಾನ್ಸ್ ಮಾಡೀವಿ ನಾವು.
ಈ ವರ್ಷದಲ್ಲಿ ಏಪ್ರಿಲಿಂದ ಇಲ್ಲಿ ಮಟ್ಟ 18 ಕೋಟಿ 18 ಕೋಟಿ. ಮತ್ತು ಇನ್ನೂ ನಾವು ಮಾರ್ಚ್ ಮಟ್ಟ ನಮ್ಮ ಟಾರ್ಗೆಟ್ ಐತಿ 35 ಕೋಟಿ ಮಟ್ಟ ರಾಯಬಾಗ ತಾಲೂಕು ಮಾಡಿಸೋ. ಆದ್ರೆ ಸರ್ ಇನ್ನೊಂದು ಜನರು ಏನಂತಿದ್ದಾರೆ ಗೊತ್ತಾ ಸರ್, DCC ಬ್ಯಾಂಕ್ ಅಪ್ಪ ದೊಡ್ಡ ಬ್ಯಾಂಕ್, ಅಲ್ಲಿ ನಾವು ಲೋನ್ ತಗೋಬೇಕಾದ್ರೆ ಇಂಪ್ಲೆನ್ಸ್ ತಗೊಂಡು ಹೋಗ್ಬೇಕು, ವಶೀಲಿ ಇರಬೇಕು. ನಾವು ನಾರ್ಮಲ್ ಜನಕ್ಕೆ ಅಂದ್ರೆ ಸ್ವಲ್ಪ ಜನ ಇದು ಮಾರ್ಕೆಟ್ ನಲ್ಲಿ ಮಾತಾಡುವಂತ ಜನದ ಮಾತು ಸರ್. ಇದಕ್ಕೆ ಬಗ್ಗೆ ನೀವು ಏನ್ ಕ್ಲಾರಿಫೈ ಕೊಡ್ತೀವಿ? ಏನೇನಿಲ್ಲ, ನಾವು ಬರೀ ಅಪ್ರೂವ್ ನಮ್ಮ ಕಡೆ ಬರ್ತಾರೆ ಈಗ ಗ್ರಾಹಕರು ಯಾರು ಅಸಲ ಮ್ಯಾನೇಜರ್ ಕಡೆ ಹೋಗ್ತಿರುತ್ತೆ, ಡಾಕ್ಯುಮೆಂಟ್ಸ್ ಕೊಡಿ, ಪೇಪರ್ ಕೊಡಿ, ಉತ್ತಾರ ತಂದು ಕೊಡ್ರಿ, ಕೊಡಿಷನ್ ಕೊಡಿ, ಇಮಿಡಿಯೇಟ್ ನಾವು 5 ರಿಂದ 6 ದಿವಸ ಕೊಡುವಂತ ವ್ಯವಸ್ಥೆ ಮಾಡಾಕಿದೇವ್ರಿ ಸದ್ಯಕ್ಕೆ. ಇವತ್ತಿಗೂ ನೀವು ಯಾರು ವಸೂಲಿ ಇನ್ಫ್ಲೂಯೆನ್ಸ್ ಅದಕ್ಕೆ ಏನೇನೋ ಸಂಬಂಧ ಇಲ್ಲ. ಯಾಕಂದ್ರೆ ನಾನು ಕೇಳಿದೆ ಸರ್, ಯಾಕಂದ್ರೆ ನಾನೇ ನಾಳೆ ಹೋಗ್ತೀನಿ ಲೋನ್ ತಗೊಳಕ್ಕೆ. ಟೈಮ್ಸ್ ಏನಾಗುತ್ತೆ ಅಂದ್ರೆ ಕೊಡಲ್ಲ ರೀ, ನಮ್ಗೆ ಡೈರೆಕ್ಟರ್ ಜೊತೆ ಚರ್ಚೆ ಮಾಡಬೇಕು, ಡಿಸ್ಕಷನ್ ಮಾಡಬೇಕು. ಆ ಹಂತದಲ್ಲಿ ಮ್ಯಾಟರ್ ಬಂದಾಗ ಅವ್ರ ಅಂತ ಗ್ರಾಹಕರು ಈಗ ನನಗೆ ಆಯ್ತು, ನಾನೇನ್ ಮಾಡ್ಬೇಕು ಸರ್? ಏನೇ ಇಲ್ಲ, ನಾವ್ ಏನ್ ಹಂಗ ಬಂದ್ರೆ ಅಂದ್ರೆ ನಾವು ಇಮಿಡಿಯೇಟ್ ನಾವು ಮ್ಯಾನೇಜರ್ ಹೇಳ್ತೇವೆ, ಅದು ಸಾಲ್ವ್ ಮಾಡಿ ಕೊಡೋ ಜವಾಬ್ದಾರಿ ನಮ್ಮದು. ಮತ್ತೆ 99% ಆ ಥರ ನಮ್ಮಲ್ಲಿ ಇಲ್ಲೇ ಇಲ್ಲ. ನಮ್ಮ ಎಲ್ಲಾ ಗ್ರಾಹಕರ ಡೈರೆಕ್ಟ್ ಮ್ಯಾನೇಜರ್ ಕಡೆ ಹೋಗ್ತಾರ, ಪೇಪರ್ ಕೊಡ್ತಾರ, ಇಮಿಡಿಯೇಟ್ ನಾವು ಶಾಂಕ್ಷನ್ ಮಾಡಿಕೊಡೋ ಜವಾಬ್ದಾರಿ ನಾವು ಮಾಡ್ಕೊಡ್ತೀವಿ. ಓಕೆ, ಡೈರೆಕ್ಟ್ ಆಗಿ ನೀವೇನ್ ಹೇಳೋದು ಸರ್, ನಮ್ ಕಡೆ ಬರೋ ಅವಶ್ಯಕತೆ ಇಲ್ಲ ಕೂಡ ನೀವು ಮ್ಯಾನೇಜರ್ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಕೊಟೇಶನ್ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ಲೋನ್ ಮಾಡಿ ಕೊಟ್ಬಿಡ್ತಾರೆ. ಸೊ ಯಾರು ರೈತರು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಏನು ಇಂಪ್ಲೆನ್ಸ್ ತರುವಂತ ಅವಶ್ಯಕತೆ ಇಲ್ಲ. ಇದೊಂದು ಒಳ್ಳೆ ವಿಚಾರ ಸರ್, ಅದಕ್ಕೆ ರೈತರಿಗೆ ಒಂದು ಒಳ್ಳೆ ಸಂದೇಶ ಬೇಕು ಸರ್. ಆಮೇಲೆ ಮತ್ತೆ ವಿಶೇಷವಾಗಿ ಈಗ ನೀವು ಮೂಲತಃ ರಾಯಬಾಗ್ದವರು, ಬೆಳಗಾವಿ ಜಿಲ್ಲೆ ರಾಯಬಾಗ್ದವರು, ರಾಯಬಾಗದಲ್ಲಿ ಕೂಡ DCC ಬ್ಯಾಂಕ್ ಇದೆ ಸರ್. ಈ DCC ಬ್ಯಾಂಕ್ ಯಾವ ತರ ಡೆವಲಪ್ಮೆಂಟ್ ಮಾಡಬೇಕು, ರಾಯಬಾಗ್ ಜನತೆಗೆ ಹೆಚ್ಚು ಏನಾದ್ರು, ಈಗ ನೋಡ್ರಿ ರಾಯಬಾಗ್ನಿಂದ ಅವರು MLA ಸೋದ್ರೆ ಎಕ್ಸಾಂಪಲ್ ಹೇಳ್ತಾ ಇದ್ರು ಉದಾಹರಣೆಗೆ, ನನ್ನ ಕ್ಷೇತ್ರ ನನಗೆ ಇಷ್ಟು ಫಂಡ್ ಬೇಕು, ನಾನು ಈ ತರ ಡೆವಲಪ್ಮೆಂಟ್ ಮಾಡಬೇಕು. ಸೊ ನೀವು ಈಗ ಜಿಲ್ಲೆಗೆ ಸಂಬಂಧ, ಸ್ಪೆಷಲಿ ರಾಯಬಾಗ್ ಅನ್ನೋದು ನಿಮ್ಗೆ ಒಂಥರ ಕಳ್ಳಿರುತ್ತೆ, ನನ್ನೂರು ಎಸ್ಪೆಷಲಿ ನಿಮ್ಮ ಊರಿಗೋಸ್ಕರ ಏನಾದ್ರು ಮಾಡೋ ತರ ಸ್ಟ್ರಾಟಜಿ ಇದೆಯಾ ಅಥವಾ ಜನರಲ್ ಆಗಿ ಎಲ್ಲ? ಇಲ್ಲಿ ನಾವು ಏನ್ ನೋಡಿದ್ರೆ ನಮ್ಮಲ್ಲಿ ಎಲ್ಲರೂ 16 ಮಂದಿ ಡೈರೆಕ್ಟ್ ಇದ್ರು, ಒಬ್ರಿಗೊಂದು ಹತ್ರ ಯಾರು ಜಿಲ್ಲಾಕ್ಕೆ ಎಲ್ಲರಿಗೂ ರೈತರು ಅಟ್ಟೆ ಹೋಗ್ಬೇಕು. ಅದಕ್ಕಿಂತ ಜಾಸ್ತಿ ನಾವು ಯಾರಿಗೂ ಹೆಚ್ಚಿಗೆ ಮಾಡಿಸೋದಿಲ್ಲ. ಅದ್ರಾಗ 1% 2% ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಿದ್ರಲ್ಲ, ಅದನ್ನೆಲ್ಲರೂ ಟೋಟಲ್ ಜಿಲ್ಲೆಗೆ ಒಂದೇ ಮಾಡ್ತೀವಿ ನಾವು. ಈಗ ನಮ್ಮ ಊರು ಐತಿ, ನಮಗೈತಿ, ನಮ್ಮ ಅದು ವಿಷಯ ಇಟ್ಟಿಲ್ಲ ನಾವು ನೋಡೋಂಗಿಲ್ಲ. ಯಾಕಂದ್ರೆ ನಮ್ಮ 16 ಮಂದಿ ಡೈರೆಕ್ಟ್ ಅದಾರ, ಎಲ್ಲರೂ ತಗೊಂಡು ಹೋಗ್ಬೇಕಲ್ಲ. ನಿಮಗ್ ಕೊಟ್ರೆ ಅವ್ರಿಗೆ ಗೊತ್ತಾಗ್ತದೆ, ಅವ್ರಿಗೆ ಕೊಟ್ಟರೆ ಅವ್ರಿಗೆ ಗೊತ್ತಾಗ್ತದೆ, ಇಮಿಡಿಯೇಟ್ ಗೊತ್ತಾಗ್ಬಿಡ್ತದೆ. ಆ ಥರ ನಮ್ಮಲ್ಲಿ ಯಾರು ಮಾಡೋದಿಲ್ಲ, ಹಿಂದೂ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಸೊ ಈ ತರ ನಿಮ್ ಸ್ಟ್ರಾಟಜಿ. ನಾನು ಯಾಕೆ ಇದು ಕ್ವಶನ್ ಕೇಳ್ತಾನೆ ಸರ್, ಈಗ ನೀವು DCC ಬ್ಯಾಂಕ್ ಅವಿರೋಧ ಆಯ್ಕೆ ಆದಾಗ ರಾಯಬಾಗ್ ಜನ ಫುಲ್ ಖುಷಿ ಪಟ್ರು, ತುಂಬಾ ಸಂಭ್ರಾಚನೆ ಮಾಡಿದ್ರು, ನಿಮ್ಗೆ ತುಂಬಾ ವೆಲ್ಕಮ್ ಕೂಡ ಯಾವ ತರ ಸ್ವಾಗತ ಮಾಡಿದಂದ್ರೆ ಹೂವಿನ ಹಾರ ಹಾಕಿ, ಯಾಕಂದ್ರೆ ನಮ್ಮ ಊರು ಮನುಷ್ಯ ಅಂದ್ರೆ ಎಷ್ಟು ಅವ್ರು ಖುಷಿ ಪಟ್ರಲ್ಲ, ಆ ತರ ನಿಮ್ಗೆ ಏನಾದ್ರು ಇದ್ದಂತ ನಾನು ಆ ಪ್ರಶ್ನೆ ಕೇಳಿದೆ ಸರ್. ಅದನ್ನ ಎಲ್ಲರೂ ಈಕ್ವಲ್, ಸೊ ಯಾರಿಗೆ ಭೇದ ಭಾವ ಇಲ್ಲ, ಎಲ್ಲರೂ 16 ಡಾಕ್ಟರ್ ಈಕ್ವಲ್ ಆಗಿ ಅವ್ರ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ ಅಂತ ಸರ್. ಸೊ ಕೊನೆಯದಾಗಿ ಈಗ ನಿಮ್ಗೆ ಏನು ಆಯ್ಕೆ ಮಾಡಿದ್ರು, ಇವ್ರು ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ, ಜಾರಕಿಹೊಳಿ ಕುಟುಂಬ ಆಗಲಿ, ಸೌದಿಯವರಾಗ್ಲಿ, ಇವರೆಲ್ಲರೂ ಮಾಡಿದ್ರು, ಇವ್ರ ಬಗ್ಗೆ ನೀವೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ಅವ್ರ ನಮ್ಮ ವಿಶ್ವಾಸ ಇಟ್ಟವ್ರು ಮಾಡಿದಾರೆ, ಈಗ ಅವ್ರೆಲ್ಲ ವಿಶ್ವಾಸ ತಗೊಂಡ್ ಮಾಡ್ಕೊತ ಹೋಗ್ಬಿಡ್ತೀವಿ. ಸೊ ಕೊನೆಯದಾಗಿ ಏನ್ ಜನಕ್ಕೆ, ರೈತರಿಗೆ ನಿಮ್ ಕಡೆಯಿಂದ ಏನಾದ್ರು ಸಂದೇಶ ಕೊಡಕ್ಕೆ ಏನಾದ್ರು ಇಷ್ಟಪಡ್ತೀರಾ ಸರ್? ಇಲ್ಲಿ ನಮ್ ಕಡೆ ಏನು ಸಂದೇಶ ಕೊಡಕ್ ಬೇರೆದೇನಿಲ್ಲ, ಯಾಕಂದ್ರೆ ಅದು ಒಂದು ಲಿಮಿಟೆಡ್ ಇದೆ, ಅದು ಅದಕ್ಕಿಂತ ಜಾಸ್ತಿ ಏನು ಕೊಡಕ್ ನಮ್ ಕಡೆ ಬೇರೆ ಇಲ್ಲ. ಸಂದೇಶ ಈ ತರ ಕೊಡ್ಬೋದಲ್ಲ, ನೀವು DCC ಬ್ಯಾಂಕ್ ಚಲೋ ಇದೆ, ಬನ್ರಿ ಯುಟಿಲೈಸ್ ಮಾಡ್ಕೊಡ್ರಿ, ಯೂಸ್ ಮಾಡಿ, ಈ ತರ ಕಮರ್ಷಿಯಲ್ ಏನೈತಿ ನೋಡ್ರಿ, ಕಮರ್ಷಿಯಲ್ ಯಾವ್ದು ಭೇದ ಭಾವ ಇಲ್ಲ. ನೀವು ಅಪ್ಲಿಕೇಶನ್ ಕೊಡಿ, ನಾವು ಯಾನ ನಮ್ ಚೌಕಟ್ಟಿನಾಗ ಕೊಡ್ತಾರೆ, ಇಮಿಡಿಯೇಟ್ ಕೊಟ್ಟು ಬಿಡ್ತೀವಿ. ಅದಕ್ಕೆ ಹತ್ತಂಗೆಲ್ಲ ಬಿಡುದಿಲ್ಲ, ಇಲ್ಲೇ ಕೊಡ್ಬೇಕು ಇಲ್ಲೇ ಕೊಡ್ಬೇಕು ಏನಿಲ್ಲ. ಟೋಟಲ್ ನಮ್ ಜಿಲ್ಲಾಕ್ಕೆ ಏನ್ ಬರ್ದಿತ್ತು ಮಾದ್ರಿ ಎಲ್ಲಾರನ್ನ ಕೊಡೋ ವ್ಯವಸ್ಥೆ ನಾವು ಮಾಡಿದೆವು. ನಾವು ರಾಯಬಾಗ್ ಅಟ್ಟೆ ಇಲ್ಲ, ಮತ್ತೆ ಸೌದಿ ಊರು ತೆಂಗನೆಲ್ಲ, ಗೋಕಾಕ ಸಾವುಕಾರ ತೆಂಗ ಇಲ್ಲ, ಅದು ಒಂದು ಮಾದರಿನೇ ಐತಿ ನಮ್ದು. ಈಗ ನಾವು ಇದಕ್ಕಂದ್ರೆ ಜುಲೈದಿಂದ ನವೆಂಬರ್ ಮಟ್ಟ ಆಫರ್ ಇಟ್ಟಿದ್ರೆಲ್ಲ. ಈಗ 10% ಇದನ್ನ ಗಾಡಿ ಕೊಡೋದ್ರಿ, ಕಮರ್ಷಿಯಲ್ ವೆಹಿಕಲ್ ಪರ್ಸೆಂಟೇಜ್ 10% ಮಾಡಿದ್ರಿ. ಎಲ್ಲಾನ ಇದೊಂದು ಗುಡ್ ಅಡ್ವಾಂಟೇಜ್ ಹೇಳತ್ತೀರಿ ನೀವು. ಈ ಪುರಾಣ ನಾವು ಕಂಪ್ಲೀಟ್ ಹಚ್ಚವಿ, ನಾವೆಲ್ಲಾ 10 ತಾಲೂಕಾ ಎಲ್ಲರೂ ಕೂಡ ಮಾಡಕದ್ರಿ. ಓಕೆ, ಇದು ಏನಂದ್ರೆ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾರಾದ್ರೂ ಲೋನ್ ಬೇಕಾದ್ರೆ ನೇರವಾಗಿ ತಮ್ಮ ಬ್ರಾಂಚಿಗೆ ವಿಸಿಟ್ ಮಾಡಿ ತಾವು ಲೋನ್ ತಗೋಬಹುದು. ಯಾರು ಲೋನ್ ಕೊಡ್ತಾ ಇಲ್ಲ ನಮ್ಮ ಕಡೆ ಬರ್ಬೋದು, ನಾವು ಡೈರೆಕ್ಟ್ ಹೇಳಿ ಯಾರು ಡಾಕ್ಯುಮೆಂಟ್ ಎಲಿಜಿಬಲ್ ಇರ್ತಾರೆ ಎಲ್ಲರಿಗೆ ಅಪ್ರೂವ್ ಮಾಡ್ತೀನಿ. ಆಮೇಲೆ ಯಾವುದೋ ತರ ಆದಂತ ಇಲ್ಲಿ ಇಂಪ್ಲುಯೆನ್ಸ್ ನಡೆಯಲ್ಲ, ಅವ್ರ ವಸೀಲಿ ಇವ್ರ ವಸೀಲಿ ನಡೆಯಲ್ಲ. ಸೊ ನಾನು ಎಲ್ಲರಿಗೆ ಈಕ್ವಲ್ ಆಗಿ ನಾನು ಮುಂದುವರ್ಸ್ಕೊಂಡು ನನಗೆ ಎಷ್ಟು ವಿಶ್ವಾಸವಾಗಿ ನನ್ನ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಅದೇ ತರ ನಾನು ಅಧ್ಯಕ್ಷ ಸ್ಥಾನವನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಇದು ಒಂದು ಮೊನ್ನೆ ಆಯ್ಕೆಯಾದಂತಹ ಅಧ್ಯಕ್ಷರು ಅಪ್ಪಾಸಾಬ್ ಕುಲಕರ್ಣಿ ಅವರ ಮಾತವಾಗಿತ್ತು. ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಸರ್. ನಮಸ್ಕಾರ.